ಮೋದಿ ಮತ್ತೆ ನಮ್ಮ ದೇಶದ ಪ್ರಧಾನಿಯಾಗಲಿದ್ದಾರೆ ಅಂತ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಸಂಬಂಧ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮಾತನಾಡಿದಂತ ಅವರು, ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಅನೇಕ ಮಹತ್ತರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ದೇಶಕ್ಕೆ ಉತ್ತಮ ನಾಯಕನಾಗಿದ್ದುದು ಮಾತ್ರವಲ್ಲದೆ ಭಾರತವನ್ನ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ರೂಪಿಸಿದ್ದಾರೆ. ಮಹಾಗಠಬಂಧನ ದಿನದಿಂದ ದಿನಕ್ಕೆ ಮೋದಿಗೆ ಯಾವುದೇ ರೀತಿಯಾಗಿ ಹಿನ್ನಡೆಯಾಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಹೆಚ್ಚಿನ ಸ್ಥಾನ ಗೆಲ್ಲಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶದ ವಿಚಾರವಾಗಿಯೂ ಮಾತನಾಡಿದಂತವರು, ಪ್ರಿಯಾಂಕಾ ಕಾಂಗ್ರೆಸ್ನ ಮೂರನೇ ಶಕ್ತಿಯಾಗಿ ಬಂದಿದ್ದಾರೆ ಅಂತ ಹೇಳಿದರು. ಎಲ್ಲ ಕಡೆಗೂ ಸಾರ್ವತ್ರಿಕವಾಗಿ ಮೋದಿಯವರ ಪ್ರೆಸೆನ್ಸ್ ನಮಗೆ ಕಾಣ್ತದೆ. ಆದ್ದರಿಂದ ಮೋದಿಯವರಿಗೆ ತಕ್ಕ ಆಲ್ಟರ್ನೇಟಿವ್ ಒಂದು ಸೃಷ್ಟಿ ಮಾಡುವುದರಲ್ಲಿ ವಿರೋಧ ಪಕ್ಷಗಳು ತೇರ್ಗಡೆ ಹೊಂದಿಲ್ಲ. ಆದ್ದರಿಂದ ಜನಗಳಿಗೆ ಅವ್ರ ಮುಂದೆ ಎದ್ದು ಕಾಣ್ತಕ್ಕಂಥ ಪ್ರಶ್ನೆ, ಮೋದಿ ವರ್ಸಸ್ ಹೂ. ಜನಗಳ ಮುಂದೆ ಹೋಗ್ಬೇಕಾದ್ರೆ ನಾವು ಮುಂದೆ ಇಂಥವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತಾನೆ ಹೋಗ್ಬೇಕು. ಒಂದು ವ್ಯಾಕ್ಯೂಮ್, ಈಗೇನು ಹೇಳ್ತಾರೆ ಅವರು, ಪೋಸ್ಟ್ ಪೋಲ್ ಅರೇಂಜ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಜನಗಳಿಗೆ ಅದರಲ್ಲಿ ವಿಶ್ವಾಸ ಇಲ್ಲ. ಯಾಕೆಂದರೆ ಈಗಲೇ ಪ್ರೀ-ಪೋಲ್ ಪ್ರೊಜೆಕ್ಷನ್ ಆಫ್ an alternative leader to lead the country. As long as they do not